ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ದೇವರು ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಸಮುವೇಲನು ಎಣ್ಣೆ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಸ್ತೋತ್ರ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಪವಿತ್ರ ಆತ್ಮನೇ ಸ್ತೋತ್ರ, ಪರಲೋಕ ತಂದೆಯೇ ಸ್ತೋತ್ರ. ಒಂದೊಂದು ಸ್ಥಾನವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಎಲ್ಲರೂ ಆಶೀರ್ವದಿಸು. ನಾಳೆ ನಡೆಯುವ ಆರಾಧನೆಯಲ್ಲಿ ಎಲ್ಲರೂ ಸುಖವಾಗಿ, ಎಲ್ಲರೂ ಬಂದಿದ್ದ ಕಷ್ಟಗಳನ್ನು ಹೋಗಿಸಿ ಅವರು ನೆಮ್ಮದಿಯಿಂದ ಮನೆ ತಿರುಗುವಂತೆ ಆಶೀರ್ವದಿಸಿ. ನಿನ್ನ ಕೃಪೆ ಯಾವಾಗಲೂ ಅವ್ರ ಮೇಲೆ ಪ್ರಸನ್ನವಾಗಿರಬೇಕು ಸ್ವಾಮಿ. ನೀನು ಯಾವಾಗಲೂ ಪ್ರಸನ್ನವಾಗಿರುವಂಥ ದೇವನಾಗಿರ್ತೀಯ. ಅವರು ಏನೇನು ಕಷ್ಟಗಳಿಗೂ ಬೇಡ್ಕೊ ಬಂದಿದ್ದಾರೆ ಅದೆಲ್ಲ ತೀರಿಸೋ ಸ್ವಾಮಿ. ನನ್ನ ಪ್ರೀತಿಯುಳ್ಳ ನನ್ನ ತಂದೆಯೇ, ನಿನಗೆ ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ.